ಅಂಗನವಾಡಿ ಬಗ್ಗೆ ಯಾರು ಕೇಳ್ತಾ ಇಲ್ಲ, ಊರಿನಲ್ಲಿ ಯಾರು ಕೇಳ್ತಾ ಇಲ್ಲ. ಅಂಗನವಾಡಿಲಿ ಯಾರು ಇಲ್ವಾ ಇಲ್ಲಿ? ಇದ್ದಾರೆ, ಅವ್ರಿಗೆ ರೋಪ್ ಹೊಡೆದ್ರೆ ಅವ್ರು ಏನು ಮಾಡ್ತಾರೆ? ಯಾಕೆ ರೋಪ್ ಹೊಡಿತಾರೆ? ನೋಡಿ ಅಂಗಡಿ ಇಟ್ಕೊಳ್ತಾರೆ. ಇವತ್ತು ತೆಗೆದಿಲ್ಲ, ಇಟ್ಟಿಲ್ಲ. ಬೆಳಗ್ಗೆ ಹಾಲು ಇಟ್ಕೊ 6ರಿಂದ 8ರಿಂದ ಟೆಂಟ್ ಹಾಕ್ಕೊಡಿ. ನೋಡಿ ಅಂಗಡಿ ಹತ್ರ ಕೇಳಿದ್ರೆ ನೋಡಿ ಮಕ್ಕಳು ಹೋಗಕ್ಕಾಗಲ್ಲ, ಓದ್ಬೇಕಲ್ಲ. ಅಲ್ಲಿ ನೋಡಿ ಹೇಳ್ತಾರೆ ಕರ್ನಾಟಕ ಸರ್. ನೋಡಿ ಇಲ್ಲಿ ಇದು ಅಂಗನವಾಡಿಲಿ ಇಲ್ಲಿ ಬಂದು ಎಲ್ಲ ಅದು ವ್ಯಾಪಾರ ಇದು ವ್ಯಾಪಾರ ಆ ವ್ಯಾಪಾರ ಈ ವ್ಯಾಪಾರ ಅನ್ಕೊಂಡು ಮಾರ್ತಾರಂತೆ. ಸೊ ಹಂಗಾಗಿ ಇದು ಸಮಸ್ಯೆ ಆಗ್ತದೆ. ಆ ಗ್ರೌಂಡ್ ಹೇಗೆ ಇದೆ ಬಂದು ನೋಡಿ. ನೋಡ್ರಿ ಗ್ರೌಂಡಿಗೆ ಹೋಗೋಣ ಈಗ. ಕ್ಲೈಮ್ಯಾಕ್ಸ್ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡಬೇಡ, ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ. ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ. MLA ಸುರೇಶ್ ಕುಮಾರ್ ಅಲ್ಲೇ ರಾಜನಗರ ಇದನ್ನಲ್ಲೇ ಕಮ್ಯುನಿಟಿ ಹಾಲ್ನ ಇದರಲ್ಲಿ ರಾಜನಗರ ಲೈವ್ ಕಟ್ ಮಾಡ್ಬೇಕಾ? ಕಟ್ ಗಿಟ್ಟೆಲ್ಲ ಇಲ್ಲ, ಏನಿಲ್ಲ, ಯಾರು ಕ್ಲೀನ್ ಮಾಡಲ್ಲ ಅಂಕಲ್. ಸರ್ BBMP ಒಂದು ವಾರಕ್ಕೊಂದ್ಸತಿ ಬರ್ತಾರೆ, ಡೈಲಿ ಬರಲ್ಲ. 4 ಕೋಟಿ ರೂಪಾಯಿ ಬಿಲ್ ಇದು ಮಾಡಿರೋದು ಇದು ಮಾತ್ರ ಮಾಡಿದ್ದಾರೆ. ಬೇರೆ ಏನು ಫೆಸಿಲಿಸ್ಟೇ ಇಲ್ಲ ಇಲ್ಲಿ. ಒಂದು ಬಾತ್ರೂಮ್ ಇಲ್ಲ, ವಾಟ್ರ್ ಇದು ಇಲ್ಲ, ಏನು ಸಲಹೆನೇ ಇಲ್ಲ ಇಲ್ಲಿ. ಯಾರು ಕ್ಲೀನ್ ಮಾಡಲ್ಲ ಇಲ್ಲಿ ಬಂದು. ವಾರಕ್ಕೊಂದ್ಸತಿ ಬರ್ತಾರೆ. MLA ಹೆಂಗೆ? MLA ವೇಸ್ಟ್ ಸರ್. ಸುರೇಶ್ ವೇಸ್ಟು. 4 ಕೋಟಿ ರೂಪಾಯಿ ತಿನ್ಬಿಟ್ರೆ ಹಂಗೆ. ಇದು ಎಲ್ಲ ಅಭಿವೃದ್ಧಿಗೆ ಸ್ಯಾಂಕ್ಷನ್ ಆಗಿದೆ. 4.5 ಕೋಟಿ ಏನಿದು ಇದ್ರ ಹೆಸರೇನು? ಅಂಬೇಡ್ಕರ್ ಪ್ಲೇ ಗ್ರೌಂಡ್. ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಶ್ರೀರಾಮ್ಪುರ ಕಂಪ್ಲೀಟ್ಲಿ ಡ್ಯಾಮೇಜ್. ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ? ಯಾರು ಕ್ಲೀನ್ ಮಾಡೋರೇ ದಿಕ್ಕಿಲ್ಲ, ಹೇಳೋರು ದಿಕ್ಕಿಲ್ಲ, ಕೇಳೋರು ದಿಕ್ಕಿಲ್ಲ. MLA 4.5 ಕೋಟಿ ಸ್ಯಾಂಕ್ಷನ್ ಆಗಿದೆಯಂತೆ ಗ್ರೌಂಡ್ಗೆ, ಆದರೆ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಅಭಿವೃದ್ಧಿ ಆಗಿಲ್ಲ. ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. MLA ಸುರೇಶ್ ಕುಮಾರ್ ಅವರೇ, ದಯವಿಟ್ಟು ನೀವು ಸ್ಥಳಕ್ಕೆ ಬರಬೇಕು, ಜನರ ಕಷ್ಟ ಕೇಳಬೇಕು. ಅದಿಲ್ಲ ಅಂತಂದ್ರು ಅಟ್ಲೀಸ್ಟ್ ಸ್ಪೋರ್ಟ್ಸ್ ಮೆನ್ಸ್ ಇದ್ದಾರೆ, ಸಾಕಷ್ಟು ಜನ ಇಲ್ಲಿನ ಮಕ್ಕಳು ಆಟ ಆಡ್ತಿದ್ದಾರೆ. ಆಟ ಎಷ್ಟು ಇಂಪಾರ್ಟೆಂಟ್ ಇವತ್ತು ದೇಶದಲ್ಲಿ ಅಂತ ನಿಮಗೂ ಕೂಡ ಗೊತ್ತಿದೆ. ಆದರೆ ಇಲ್ಲಿ ಬರೀ ಕಸನೇ ತುಂಬಿಕೊಂಡಿದೆ. ಎಸ್, ಇದಿಷ್ಟು ಈ ಒಂದು ರಾಜಾಜಿನಗರ ಕ್ಷೇತ್ರದ ಸಮಸ್ಯೆಗಳು. ಮತ್ತೊಂದು ದಿನ ಮತ್ತೊಂದು ಏರಿಯಾದಲ್ಲಿ ಇದೇ ರೀತಿ ಸಮಸ್ಯೆನ ಕೇಳಿಕೊಂಡು ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಅಂಗನವಾಡಿ ಬಗ್ಗೆ ಯಾರು ಕೇಳ್ತಾ ಇಲ್ಲ, ಊರಿನಲ್ಲಿ ಯಾರು ಕೇಳ್ತಾ ಇಲ್ಲ. ಅಂಗನವಾಡಿಲಿ ಯಾರು ಇಲ್ವಾ ಇಲ್ಲಿ? ಇದ್ದಾರೆ, ಅವ್ರಿಗೆ ರೋಪ್ ಹೊಡೆದ್ರೆ ಅವ್ರು ಏನು ಮಾಡ್ತಾರೆ? ಯಾಕೆ ರೋಪ್ ಹೊಡಿತಾರೆ? ನೋಡಿ ಅಂಗಡಿ ಇಟ್ಕೊಳ್ತಾರೆ. ಇವತ್ತು ತೆಗೆದಿಲ್ಲ, ಇಟ್ಟಿಲ್ಲ. ಬೆಳಗ್ಗೆ ಹಾಲು ಇಟ್ಕೊ 6ರಿಂದ 8ರಿಂದ ಟೆಂಟ್ ಹಾಕ್ಕೊಡಿ. ನೋಡಿ ಅಂಗಡಿ ಹತ್ರ ಕೇಳಿದ್ರೆ ನೋಡಿ ಮಕ್ಕಳು ಹೋಗಕ್ಕಾಗಲ್ಲ, ಓದ್ಬೇಕಲ್ಲ. ಅಲ್ಲಿ ನೋಡಿ ಹೇಳ್ತಾರೆ ಕರ್ನಾಟಕ ಸರ್. ನೋಡಿ ಇಲ್ಲಿ ಇದು ಅಂಗನವಾಡಿಲಿ ಇಲ್ಲಿ ಬಂದು ಎಲ್ಲ ಅದು ವ್ಯಾಪಾರ ಇದು ವ್ಯಾಪಾರ ಆ ವ್ಯಾಪಾರ ಈ ವ್ಯಾಪಾರ ಅನ್ಕೊಂಡು ಮಾರ್ತಾರಂತೆ. ಸೊ ಹಂಗಾಗಿ ಇದು ಸಮಸ್ಯೆ ಆಗ್ತದೆ. ಆ ಗ್ರೌಂಡ್ ಹೇಗೆ ಇದೆ ಬಂದು ನೋಡಿ. ನೋಡ್ರಿ ಗ್ರೌಂಡಿಗೆ ಹೋಗೋಣ ಈಗ. ಕ್ಲೈಮ್ಯಾಕ್ಸ್ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡಬೇಡ, ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ. ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ. MLA ಸುರೇಶ್ ಕುಮಾರ್ ಅಲ್ಲೇ ರಾಜನಗರ ಇದನ್ನಲ್ಲೇ ಕಮ್ಯುನಿಟಿ ಹಾಲ್ನ ಇದರಲ್ಲಿ ರಾಜನಗರ ಲೈವ್ ಕಟ್ ಮಾಡ್ಬೇಕಾ? ಕಟ್ ಗಿಟ್ಟೆಲ್ಲ ಇಲ್ಲ, ಏನಿಲ್ಲ, ಯಾರು ಕ್ಲೀನ್ ಮಾಡಲ್ಲ ಅಂಕಲ್. ಸರ್ BBMP ಒಂದು ವಾರಕ್ಕೊಂದ್ಸತಿ ಬರ್ತಾರೆ, ಡೈಲಿ ಬರಲ್ಲ. 4 ಕೋಟಿ ರೂಪಾಯಿ ಬಿಲ್ ಇದು ಮಾಡಿರೋದು ಇದು ಮಾತ್ರ ಮಾಡಿದ್ದಾರೆ. ಬೇರೆ ಏನು ಫೆಸಿಲಿಸ್ಟೇ ಇಲ್ಲ ಇಲ್ಲಿ. ಒಂದು ಬಾತ್ರೂಮ್ ಇಲ್ಲ, ವಾಟ್ರ್ ಇದು ಇಲ್ಲ, ಏನು ಸಲಹೆನೇ ಇಲ್ಲ ಇಲ್ಲಿ. ಯಾರು ಕ್ಲೀನ್ ಮಾಡಲ್ಲ ಇಲ್ಲಿ ಬಂದು. ವಾರಕ್ಕೊಂದ್ಸತಿ ಬರ್ತಾರೆ. MLA ಹೆಂಗೆ? MLA ವೇಸ್ಟ್ ಸರ್. ಸುರೇಶ್ ವೇಸ್ಟು. 4 ಕೋಟಿ ರೂಪಾಯಿ ತಿನ್ಬಿಟ್ರೆ ಹಂಗೆ. ಇದು ಎಲ್ಲ ಅಭಿವೃದ್ಧಿಗೆ ಸ್ಯಾಂಕ್ಷನ್ ಆಗಿದೆ. 4.5 ಕೋಟಿ ಏನಿದು ಇದ್ರ ಹೆಸರೇನು? ಅಂಬೇಡ್ಕರ್ ಪ್ಲೇ ಗ್ರೌಂಡ್. ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಶ್ರೀರಾಮ್ಪುರ ಕಂಪ್ಲೀಟ್ಲಿ ಡ್ಯಾಮೇಜ್. ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ? ಯಾರು ಕ್ಲೀನ್ ಮಾಡೋರೇ ದಿಕ್ಕಿಲ್ಲ, ಹೇಳೋರು ದಿಕ್ಕಿಲ್ಲ, ಕೇಳೋರು ದಿಕ್ಕಿಲ್ಲ. MLA 4.5 ಕೋಟಿ ಸ್ಯಾಂಕ್ಷನ್ ಆಗಿದೆಯಂತೆ ಗ್ರೌಂಡ್ಗೆ, ಆದರೆ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಅಭಿವೃದ್ಧಿ ಆಗಿಲ್ಲ. ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. MLA ಸುರೇಶ್ ಕುಮಾರ್ ಅವರೇ, ದಯವಿಟ್ಟು ನೀವು ಸ್ಥಳಕ್ಕೆ ಬರಬೇಕು, ಜನರ ಕಷ್ಟ ಕೇಳಬೇಕು. ಅದಿಲ್ಲ ಅಂತಂದ್ರು ಅಟ್ಲೀಸ್ಟ್ ಸ್ಪೋರ್ಟ್ಸ್ ಮೆನ್ಸ್ ಇದ್ದಾರೆ, ಸಾಕಷ್ಟು ಜನ ಇಲ್ಲಿನ ಮಕ್ಕಳು ಆಟ ಆಡ್ತಿದ್ದಾರೆ. ಆಟ ಎಷ್ಟು ಇಂಪಾರ್ಟೆಂಟ್ ಇವತ್ತು ದೇಶದಲ್ಲಿ ಅಂತ ನಿಮಗೂ ಕೂಡ ಗೊತ್ತಿದೆ. ಆದರೆ ಇಲ್ಲಿ ಬರೀ ಕಸನೇ ತುಂಬಿಕೊಂಡಿದೆ. ಎಸ್, ಇದಿಷ್ಟು ಈ ಒಂದು ರಾಜಾಜಿನಗರ ಕ್ಷೇತ್ರದ ಸಮಸ್ಯೆಗಳು. ಮತ್ತೊಂದು ದಿನ ಮತ್ತೊಂದು ಏರಿಯಾದಲ್ಲಿ ಇದೇ ರೀತಿ ಸಮಸ್ಯೆನ ಕೇಳಿಕೊಂಡು ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಅಂಗನವಾಡಿ ಬಗ್ಗೆ ಯಾರು ಕೇಳ್ತಾ ಇಲ್ಲ, ಊರಿನಲ್ಲಿ ಯಾರು ಕೇಳ್ತಾ ಇಲ್ಲ. ಅಂಗನವಾಡಿಲಿ ಯಾರು ಇಲ್ವಾ ಇಲ್ಲಿ? ಇದ್ದಾರೆ, ಅವ್ರಿಗೆ ರೋಪ್ ಹೊಡೆದ್ರೆ ಅವ್ರು ಏನು ಮಾಡ್ತಾರೆ? ಯಾಕೆ ರೋಪ್ ಹೊಡಿತಾರೆ? ನೋಡಿ ಅಂಗಡಿ ಇಟ್ಕೊಳ್ತಾರೆ. ಇವತ್ತು ತೆಗೆದಿಲ್ಲ, ಇಟ್ಟಿಲ್ಲ. ಬೆಳಗ್ಗೆ ಹಾಲು ಇಟ್ಕೊ 6ರಿಂದ 8ರಿಂದ ಟೆಂಟ್ ಹಾಕ್ಕೊಡಿ. ನೋಡಿ ಅಂಗಡಿ ಹತ್ರ ಕೇಳಿದ್ರೆ ನೋಡಿ ಮಕ್ಕಳು ಹೋಗಕ್ಕಾಗಲ್ಲ, ಓದ್ಬೇಕಲ್ಲ. ಅಲ್ಲಿ ನೋಡಿ ಹೇಳ್ತಾರೆ ಕರ್ನಾಟಕ ಸರ್. ನೋಡಿ ಇಲ್ಲಿ ಇದು ಅಂಗನವಾಡಿಲಿ ಇಲ್ಲಿ ಬಂದು ಎಲ್ಲ ಅದು ವ್ಯಾಪಾರ ಇದು ವ್ಯಾಪಾರ ಆ ವ್ಯಾಪಾರ ಈ ವ್ಯಾಪಾರ ಅನ್ಕೊಂಡು ಮಾರ್ತಾರಂತೆ. ಸೊ ಹಂಗಾಗಿ ಇದು ಸಮಸ್ಯೆ ಆಗ್ತದೆ. ಆ ಗ್ರೌಂಡ್ ಹೇಗೆ ಇದೆ ಬಂದು ನೋಡಿ. ನೋಡ್ರಿ ಗ್ರೌಂಡಿಗೆ ಹೋಗೋಣ ಈಗ. ಕ್ಲೈಮ್ಯಾಕ್ಸ್ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡಬೇಡ, ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ. ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ. MLA ಸುರೇಶ್ ಕುಮಾರ್ ಅಲ್ಲೇ ರಾಜನಗರ ಇದನ್ನಲ್ಲೇ
ಕಮ್ಯುನಿಟಿ ಹಾಲ್ ಇದರಲ್ಲಿ ರಾಜನಗರ ಲೈವ್ ಕಟ್ ಮಾಡ್ಬೇಕಾ? ಕಟ್ ಗಿಟ್ ಎಲ್ಲ ಇಲ್ಲ, ಏನಿಲ್ಲ. ಯಾರು ಕ್ಲೀನ್ ಮಾಡಲ್ಲ ಅಂಕಲ್. ಸರ್ BBMP ಬಂದು ವಾರಕ್ಕೊಂದ್ಸತಿ ಬರ್ತಾರೆ, ಡೈಲಿ ಬರಲ್ಲ. 4,000 ಕೋಟಿ ರೂಪಾಯಿ ಬಿಲ್ಲು ಇದು ಮಾಡಿರೋದು ಇದು ಮಾತ್ರ ಮಾಡಿದ್ದಾರೆ. ಬೇರೆ ಏನು ಫೆಸಿಲಿಸ್ಟೇ ಇಲ್ಲ ಇಲ್ಲಿ. ಒಂದು ಬಾತ್ರೂಮ್ ಇಲ್ಲ, ವಾಟ್ರ್ ಇದು ಇಲ್ಲ, ಏನು ಸಲಹೆನೇ ಇಲ್ಲ ಇಲ್ಲಿ. ಯಾರು ಕ್ಲೀನ್ ಮಾಡಲ್ಲ ಇಲ್ಲಿ ಬಂದು. ವಾರಕ್ಕೊಂದ್ಸತಿ ಬರ್ತಾರೆ. MLA ಹೆಂಗೆ? MLA ವೇಸ್ಟ್ ಸರ್. ಸುರೇಶ್ ವೇಸ್ಟು. 4,000 ಕೋಟಿ ರೂಪಾಯಿ ತಿನ್ಬಿಟ್ರೆ ಹಂಗೆ. ಇದು ಎಲ್ಲ ಅಭಿವೃದ್ಧಿಗೆ ಸ್ಯಾಂಕ್ಷನ್ ಆಗಿದೆ. 4.5 ಕೋಟಿ. ಏನಿದು ಇದ್ರ ಹೆಸರೇನು? ಅಂಬೇಡ್ಕರ್ ಪ್ಲೇ ಗ್ರೌಂಡ್. ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಶ್ರೀರಾಮ್ಪುರ ಕಂಪ್ಲೀಟ್ಲಿ ಡ್ಯಾಮೇಜ್. ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ? ಯಾರು ಕ್ಲೀನ್ ಮಾಡೋರೇ ದಿಕ್ಕಿಲ್ಲ, ಹೇಳೋರು ದಿಕ್ಕಿಲ್ಲ, ಕೇಳೋರು ದಿಕ್ಕಿಲ್ಲ. MLA 4.5 ಕೋಟಿ ಸ್ಯಾಂಕ್ಷನ್ ಆಗಿದೆಯಂತೆ ಗ್ರೌಂಡ್ಗೆ, ಆದರೆ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಅಭಿವೃದ್ಧಿ ಆಗಿಲ್ಲ. ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. MLA ಸುರೇಶ್ ಕುಮಾರ್ ಅವರೇ, ದಯವಿಟ್ಟು ನೀವು ಸ್ಥಳಕ್ಕೆ ಬರಬೇಕು, ಜನರ ಕಷ್ಟ ಕೇಳಬೇಕು. ಅದಿಲ್ಲ ಅಂತಂದ್ರು ಅಟ್ಲೀಸ್ಟ್ ಸ್ಪೋರ್ಟ್ಸ್ ಮೆನ್ಸ್ ಇದ್ದಾರೆ, ಸಾಕಷ್ಟು ಜನ ಇಲ್ಲಿನ ಮಕ್ಕಳು ಆಟ ಆಡ್ತಿದ್ದಾರೆ. ಆಟ ಎಷ್ಟು ಇಂಪಾರ್ಟೆಂಟ್ ಇವತ್ತು ದೇಶದಲ್ಲಿ ಅಂತ ನಿಮಗೂ ಕೂಡ ಗೊತ್ತಿದೆ. ಆದರೆ ಇಲ್ಲಿ ಬರೀ ಕಸನೇ ತುಂಬಿಕೊಂಡಿದೆ. ಎಸ್, ಇದಿಷ್ಟು ಈ ಒಂದು ರಾಜಾಜಿನಗರ ಕ್ಷೇತ್ರದ ಸಮಸ್ಯೆಗಳು. ಮತ್ತೊಂದು ದಿನ ಮತ್ತೊಂದು ಏರಿಯಾದಲ್ಲಿ ಇದೇ ರೀತಿ ಸಮಸ್ಯೆನ ಕೇಳಿಕೊಂಡು ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಅಂಗನವಾಡಿ ಬಗ್ಗೆ ಯಾರು ಕೇಳ್ತಾ ಇಲ್ಲ, ಊರಿನಲ್ಲಿ ಯಾರು ಕೇಳ್ತಾ ಇಲ್ಲ. ಅಂಗನವಾಡಿಲಿ ಯಾರು ಇಲ್ವಾ ಇಲ್ಲಿ? ಇದ್ದಾರೆ, ಅವ್ರಿಗೆ ರೋಪ್ ಹೊಡೆದ್ರೆ ಅವ್ರು ಏನು ಮಾಡ್ತಾರೆ? ಯಾಕೆ ರೋಪ್ ಹೊಡಿತಾರೆ? ನೋಡಿ, ಅಂಗಡಿ ಇಟ್ಕೊಳ್ತಾರೆ. ಇವತ್ತು ತೆಗೆದಿಲ್ಲ, ಇಟ್ಟಿಲ್ಲ. ಬೆಳಗ್ಗೆ ಹಾಲು ಇಟ್ಕೊ 6ರಿಂದ 8ರಿಂದ ಟೆಂಟ್ ಹಾಕ್ಕೊಡಿ. ನೋಡಿ, ಅಂಗಡಿ ಹತ್ರ ಕೇಳಿದ್ರೆ ನೋಡಿ, ಮಕ್ಕಳು ಹೋಗಕ್ಕಾಗಲ್ಲ, ಓದ್ಬೇಕಲ್ಲ. ಅಲ್ಲಿ ನೋಡಿ ಹೇಳ್ತಾರೆ ಕರ್ನಾಟಕ ಸರ್. ನೋಡಿ ಇಲ್ಲಿ ಇದು ಅಂಗನವಾಡಿಲಿ ಇಲ್ಲಿ ಬಂದು ಎಲ್ಲ ಅದು ವ್ಯಾಪಾರ, ಇದು ವ್ಯಾಪಾರ, ಆ ವ್ಯಾಪಾರ, ಈ ವ್ಯಾಪಾರ ಅನ್ಕೊಂಡು ಮಾರ್ತಾರಂತೆ. ಸೊ ಹಂಗಾಗಿ ಇದು ಸಮಸ್ಯೆ ಆಗ್ತದೆ. ಆ ಗ್ರೌಂಡ್ ಹೇಗೆ ಇದೆ ಬಂದು ನೋಡಿ. ನೋಡ್ರಿ, ಗ್ರೌಂಡಿಗೆ ಹೋಗೋಣ ಈಗ. ಕ್ಲೈಮ್ಯಾಕ್ಸ್ ಕೇಳಿದ್ರೆ ಅದ್ರ ಬಗ್ಗೆ ಮಾತಾಡಬೇಡ, ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ. ಲೈವ್ ಕಟ್ ಮಾಡಿ ಅಂತ ಹೇಳ್ತಾರೆ. MLA ಸುರೇಶ್ ಕುಮಾರ್. ಅಲ್ಲೇ ರಾಜನಗರ ಇದರಲ್ಲಿ ಕಮ್ಯುನಿಟಿ ಹಾಲ್ ಇದರಲ್ಲಿ ರಾಜನಗರ ಲೈವ್ ಕಟ್ ಮಾಡ್ಬೇಕಾ? ಕಟ್ ಗಿಟ್ ಎಲ್ಲ ಇಲ್ಲ, ಏನಿಲ್ಲ. ಯಾರು ಕ್ಲೀನ್ ಮಾಡಲ್ಲ ಅಂಕಲ್. ಸರ್ BBMP ಬಂದು ವಾರಕ್ಕೊಂದ್ಸತಿ ಬರ್ತಾರೆ, ಡೈಲಿ ಬರಲ್ಲ. 4,000 ಕೋಟಿ ರೂಪಾಯಿ ಬಿಲ್ಲು ಇದು ಮಾಡಿರೋದು ಇದು ಮಾತ್ರ ಮಾಡಿದ್ದಾರೆ. ಬೇರೆ ಏನು ಫೆಸಿಲಿಸ್ಟೇ ಇಲ್ಲ ಇಲ್ಲಿ. ಒಂದು ಬಾತ್ರೂಮ್ ಇಲ್ಲ, ವಾಟ್ರ್ ಇದು ಇಲ್ಲ, ಏನು ಸಲಹೆನೇ ಇಲ್ಲ ಇಲ್ಲಿ. ಯಾರು ಕ್ಲೀನ್ ಮಾಡಲ್ಲ ಇಲ್ಲಿ ಬಂದು. ವಾರಕ್ಕೊಂದ್ಸತಿ ಬರ್ತಾರೆ. MLA ಹೆಂಗೆ? MLA ವೇಸ್ಟ್ ಸರ್. ಸುರೇಶ್ ವೇಸ್ಟು. 4,000 ಕೋಟಿ ರೂಪಾಯಿ ತಿನ್ಬಿಟ್ರೆ ಹಂಗೆ. ಇದು ಎಲ್ಲ ಅಭಿವೃದ್ಧಿಗೆ ಸ್ಯಾಂಕ್ಷನ್ ಆಗಿದೆ. 4.5 ಕೋಟಿ. ಏನಿದು ಇದ್ರ ಹೆಸರೇನು? ಅಂಬೇಡ್ಕರ್ ಪ್ಲೇ ಗ್ರೌಂಡ್. ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಶ್ರೀರಾಮ್ಪುರ ಕಂಪ್ಲೀಟ್ಲಿ ಡ್ಯಾಮೇಜ್. ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ? ಯಾರು ಕ್ಲೀನ್ ಮಾಡೋರೇ ದಿಕ್ಕಿಲ್ಲ, ಹೇಳೋರು ದಿಕ್ಕಿಲ್ಲ, ಕೇಳೋರು ದಿಕ್ಕಿಲ್ಲ. MLA 4.5 ಕೋಟಿ ಸ್ಯಾಂಕ್ಷನ್ ಆಗಿದೆಯಂತೆ ಗ್ರೌಂಡ್ಗೆ, ಆದರೆ ಅಂಬೇಡ್ಕರ್ ಪ್ಲೇ ಗ್ರೌಂಡ್ ಅಭಿವೃದ್ಧಿ ಆಗಿಲ್ಲ. ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. MLA ಸುರೇಶ್ ಕುಮಾರ್ ಅವರೇ, ದಯವಿಟ್ಟು ನೀವು ಸ್ಥಳಕ್ಕೆ ಬರಬೇಕು, ಜನರ ಕಷ್ಟ ಕೇಳಬೇಕು. ಅದಿಲ್ಲ ಅಂತಂದ್ರು ಅಟ್ಲೀಸ್ಟ್ ಸ್ಪೋರ್ಟ್ಸ್ ಮೆನ್ಸ್ ಇದ್ದಾರೆ, ಸಾಕಷ್ಟು ಜನ ಇಲ್ಲಿನ ಮಕ್ಕಳು ಆಟ ಆಡ್ತಿದ್ದಾರೆ. ಆಟ ಎಷ್ಟು ಇಂಪಾರ್ಟೆಂಟ್ ಇವತ್ತು ದೇಶದಲ್ಲಿ ಅಂತ ನಿಮಗೂ ಕೂಡ ಗೊತ್ತಿದೆ. ಆದರೆ ಇಲ್ಲಿ ಬರೀ ಕಸನೇ ತುಂಬಿಕೊಂಡಿದೆ. ಎಸ್, ಇದಿಷ್ಟು ಈ ಒಂದು ರಾಜಾಜಿನಗರ ಕ್ಷೇತ್ರದ ಸಮಸ್ಯೆಗಳು. ಮತ್ತೊಂದು ದಿನ ಮತ್ತೊಂದು ಏರಿಯಾದಲ್ಲಿ ಇದೇ ರೀತಿ ಸಮಸ್ಯೆನ ಕೇಳಿಕೊಂಡು ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ